ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತೀನಿ. ಫ್ರೆಂಡ್ಸ್, ತಲೆ ಸ್ನಾನ ಎಲ್ಲ ಆಯಿತು. ತಲೆ ಸ್ನಾನ ಮಾಡಿ ಸ್ವಲ್ಪ ತಲೆ ಕೂದಲು ಒಣಗಲಿ ಅಂತ ಬಿಟ್ಟಿದ್ದೀನಿ. ನನ್ನ ಮಗ ಬಂದುಬಿಟ್ಟು ಮಲಗಿದ್ದಾನೆ. ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗಬೇಕು. ಟೈಮ್ ಬಂದುಬಿಟ್ಟು 5:30. ಕೆಲಸ ಎಲ್ಲ ಮುಗೀತು. ನನ್ನ ಮಗ ಮಲಗಿದ್ದಾನೆ, ತೋರಿಸ್ತೀನಿ ಬನ್ನಿ. ಸಾಹೇಬ್ರು ಇವಾಗ ಎದ್ದಿದ್ದಾರೆ. ಎತ್ಕೊಂಡು ಕುಯ್ 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 ಅಂತಿದ್ದಾರೆ. ಕರ್ಕೊಂಡು ಹೋಗೋದಾ? ಹಾಂ, ಬರಲ್ಲ ನೀನು ಹೊರಗಡೆ? ಬರ್ತೀಯಾ? ಸರಿ, ಬರ್ತಾನಂತೆ, ಕರ್ಕೊಂಡು ಹೋಗ್ತೀನಿ. ಬಟ್ಟೆ ಹಾಕು ಅಂದರೆ ಇಲ್ಲ ನೋಡಿ, ಬಟ್ಟೆ ತಗೊಂಡು ಇಟ್ಕೊಂಡಿದ್ದೀನಿ. ಬಟ್ಟೆ ಹಾಕು ಅಂದರೆ ಹಾಕ್ಕೊಳ್ತಾ ಇಲ್ಲ. ಸುಂದ್ರ, ಏನು ಮಾಡೋದಪ್ಪ ಬಂಗಾರಿಗೆ? ಹಾಕ್ಕೊಳ್ತೀರಾ? ನೋಡಿ, ನಾನು ಈ ಥರ ಕ್ಲಿಪ್ ಹಾಕೊಂಡಿದ್ದೀನಿ. ಕೂದಲು ಅಂದರೆ ಕೂದಲು ಸ್ವಲ್ಪ ಒದ್ದೆ ಇದೆ. ಅವ್ರ ಅಪ್ಪ ಅಮ್ಮ ಏನೋ ಊರಿಗೆ ಹೋಗಿದ್ದಾರೆ. ನನ್ನ ತಂಗಿ ಒಬ್ಬಳೇ ಇರ್ತಾಳೆ ಅಂತ ಊರಿಗೆ ಹೋದರು. ಮತ್ತೆ ಬರ್ತಾಳೆ, ಬಂದು ಇನ್ನೂ ಒಂದು 15 ದಿನ ಇದ್ದು ಹೋಗ್ತಾಳೆ. ಅರ್ಜೆಂಟಾಗಿ ಹೋಗಬೇಕು ಅಂತ ಹೋದ್ಲು ನಿನ್ನೆ. ಇವಾಗ ಮನೆಯಲ್ಲಿರೋದು ನಾನು, ಪಾಪು, ಬಂಗಾರಿ. ಇವಾಗ ಎದ್ದಿದ್ದಾರೆ. ನಾಚಿಕೆ ಆಗ್ತಿದೆಯಂತೆ ಬಂಗಾರಿಗೆ. ನಾಚಿಕೆ ಆಗ್ತೈತಾ? ಜೊಲ್ಲೆ ಯಾರು ಸುರಿಸಿರೋದು? ಇಲ್ಲಿ ಬಂದಿತ್ತಲ್ಲ. ಏನು ಮಾಡ್ತಿದ್ದೀರಾ? ಹಾಂ ಹಾಂ, ನೋಡಿ, ಏನು ಮಾಡ್ತಿದ್ದೀರಾ? ಈ ಥರ ಕಿತಾಪತಿ ಮಾಡ್ತಾನೆ ನನ್ನ ಮಗ. ನೀರು ಕುಡಿಯೋಕ್ಕೆ ಕೊಟ್ಟರೆ ಈ ಥರ ಅಲ್ಲಿ ಚೆಲ್ಲಿಬಿಟ್ಟು ಗೋಡೆ ತೊಳಿತಿದ್ದಾನೆ, ಬುದ್ಧಿವಂತ. ನಾನು ಮನೆ ಕ್ಲೀನ್ ಮಾಡ್ದಲ್ಲೇ ತುಂಬ ದಿನ ಆಯಿತು. ಅಂದರೆ ಮನೆ ಕ್ಲೀನ್ ಅಂದರೆ ಧೂಳು ಹೊಡಿದಲ್ಲೇ ದೀಪಾವಳಿಗೆ ಕ್ಲೀನ್ ಮಾಡಿದ್ದೆ. ಅಂದರೆ ಬಲೆ ಕಟ್ಟಿರುತ್ತಲ್ವ, ಅದು ಬಲೆ ಎಲ್ಲ ತೆಗ್ದಿರಲಿಲ್ಲ. ಅಂದರೆ ಕಸ ಗುಡಿಸ್ಬೇಕಾದ್ರೆ ನಾನು ಸ್ವಲ್ಪ ತಗೊಳ್ತೀನಿ, ಆದರೆ ಡೀಪ್ ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ನನ್ನ ಮಗನ ಬರ್ತಡೇ ಹತ್ತಿರ ಬಂತು ಅನ್ನೋ ಕಾರಣಕ್ಕೆ ನಾನು ಡೀಪ್ ಕ್ಲೀನ್ ಮಾಡೋಣ ಒಂದು ಸರಿ, ಮನೇನ ಸ್ವಲ್ಪ ಗಲೀಜಾಗಿದೆ ಅನ್ನೋ ಕಾರಣಕ್ಕೆ ನಾನು ಡೀಪ್ ಕ್ಲೀನ್ ಮಾಡ್ತಾಯಿದ್ದೆ. ನನ್ನ ಮಗ ಅಂತೂ ತುಂಬಾ ಕಿತಾಪತಿ ಮಾಡ್ತಾನೆ. ನಾನು ಬೆಳಿಗ್ಗೆನೇ ಬೇಗ ಎದ್ದು ಧೂಳೆಲ್ಲ ಗುಡಿಸಿ, ಅಂದರೆ ಕ್ಲೀನಾಗಿ ಒಂದು ಕಡೆಯಿಂದ ಧೂಳೆಲ್ಲ ಮನೆ ಧೂಳೆಲ್ಲ ಇದು ಮಾಡಿಕೊಂಡು ಇದು ಮಾಡಿದೆ. ಅಷ್ಟರಲ್ಲಿ ನನ್ನ ಮಗ ಪಕ್ಕದ ಮನೆಗೆ ಹೋಗಿದ್ದ, ನನ್ನ ಫ್ರೆಂಡ್ ಮನೆಗೆ. ಧೂಳಲ್ಲಿ ಸ್ವಲ್ಪ ಡಸ್ಟ್ ಅಲರ್ಜಿ ಆಗುತ್ತೆ ಅವನಿಗೆ ಅಂತ ಕರ್ಕೊಂಡು ಹೋಗಿದ್ಲು. ಆಮೇಲೆ ನಂದೆಲ್ಲ ಧೂಳೆಲ್ಲ ಗುಡಿಸಾದ್ಮೇಲೆ, ಧೂಳೆಲ್ಲ ಹೊಡೆದಾದ್ಮೇಲೆ ಬಂದು ಕುತ್ಕೊಂಡಿದ್ದ ಕಿತಾಪತಿ ಮಾಡಿಕೊಂಡು. ನಾನು ಕಸ ಹೊಡೆದು ಕಸ ಹೊಡ್ಕೊಬಿಡೋಣ, ಅವ್ನು ಬಂದಮೇಲೆ ಆಟಾಡೋಕ್ಕೆ ಸರಿ ಆಗುತ್ತೆ ಅವನಿಗೆ ಅಂತ ಎಲ್ಲ ಬೇಗನೆ ಕೆಲಸ ಮುಗಿಸ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಅವ್ನು ಬಂದೇ ಬಿಟ್ಟ. ಆದ್ರೂ ಬಂದು ಕಿತಾಪತಿ ಮಾಡೋದು ತುಂಬಾ ಇದು ಮಾಡ್ತಾನೆ, ತುಂಬಾ ತಲೆ ತಿಂತಾನೆ ಅವನು. ಕಿತಾಪತಿ ಅಂದರೆ ಅಂದರೆ ನಮಗೆ ಒಂಥರ ಇರಿಟೇಷನ್ ಆಗುತ್ತೆ, ಅಷ್ಟು ಕಿತಾಪತಿ ಮಾಡ್ತಾನೆ ನನ್ನ ಮಗ. ಇಲ್ಲಿ ನೋಡಿ, ನಾನು ಕಸ ಗುಡಿಸ್ತಾ ಇದ್ದೀನಿ, ಧೂಳು ಅದರಲ್ಲೇ ಬಂದು ನನಗೆ ಇದು ಬೇಕಮ್ಮ, ಇದು ಯಾಕೆ ಬಿಸಾಕಿದ್ದೀಯಮ್ಮ, ಅದು ಯಾಕೆ ಬಿಸಾಕಿದ್ದೀಯಮ್ಮ ಅಂತ ತಲೆ ತಿಂತಾ ಇದ್ದ. ಎತ್ಕೊಂಬಂದು ಈ ಥರ ಇಟ್ಕೊಂಡು ಆಟಾಡ್ತಾನೆ, ತುಂಬಾ ತಲೆ ತಿಂತಾನವನು. ಅವನಿಲ್ಲ ಅಂದರೆ ಒಂಥರ ಬೇಜಾರು, ಅವನಿದ್ರೇನಂತೂ ಯಾಕಾದರೂ ಇವನು ಹಿಂಗೆ ತಲೆ ತಿಂತಾನಪ್ಪ ಅನಿಸ್ಬಿಡುತ್ತೆ ಒಂದೊಂದು ಟೈಮಂತೂ ತುಂಬಾ ಸೈಲೆಂಟ್ ಇರ್ತಾನೆ, ಹೇಳಿದ ಮಾತು ಕೇಳ್ತಾನೆ. ಮಕ್ಕಳು ಅಂದ್ರೇ ಹಾಗೆ ಅಲ್ವಾ, ಅದಕ್ಕೆ ಮಕ್ಕಳು ಅನ್ನೋದು ಅವರಿಗೆ. ಇಲ್ಲಿ ನೋಡಿ, ಏನೇನೋ ಹೇಳ್ತಾನೆ ಕಿತಾಪತಿ. ಯಾಕಮ್ಮ ನನಗೆ ಹೆದರಿಸ್ತೀಯಾ, ಯಾಕಮ್ಮ ನನಗೆ ಹೊಡಿತೀಯಾ ಅಂತಾನೆ. ಮಕ್ಕಳು ಅಂದಮೇಲೆ ಹಾಗೆ, ಅವರು ಮಾಡೋದೇ ಚಂದ ಅಂದ್ಕೊಂಡು ಸುಮ್ಮನೆ ಇರಬೇಕಷ್ಟೆ.
ನಂದು ಎಲ್ಲ ಕಸ ಗುಡಿಸ್ತಿದ್ನಲ್ವ, ಕಸ ಎಲ್ಲ ಗುಡಿಸಾಯಿತು. ಆಮೇಲೆ ಒಂದು ಕಡೆಯಿಂದ ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ವಿಂಡೋ ಎಲ್ಲ ಸ್ವಲ್ಪ ಧೂಳಾಗಿತ್ತು. ನಾನು ಮನೇನ ಕ್ಲೀನ್ ಮಾಡ್ತಾ ಇರ್ತೀನಿ ಅವಾಗವಾಗ, ಆದರೆ ನನ್ನ ಮಗ ಇರೋ ಕಾರಣಕ್ಕೆ ಜಾಸ್ತಿನೇ ಕ್ಲೀನ್ ಮಾಡಬೇಕಾಗುತ್ತೆ. ಅವ್ನು ಯಾಕಂದರೆ ಸಂದಿ ಮೂಲೆಯಲ್ಲಿ ಹೋಗೋದು ಜಾಸ್ತಿ. ಅಲ್ಲಿ ಸ್ಕ್ರೀನ್ ಹಾಕಿದರೆ ಸ್ಕ್ರೀನ್ ಅಡಿ ಹೋಗಿ ಬಚ್ಚಿಟ್ಕೊಳೋದು ಆ ಥರ ಎಲ್ಲ ಮಾಡ್ತಾನೆ. ಹಾಗಾಗಿ ಅಲ್ಲೆಲ್ಲ ಕ್ಲೀನಾಗಿ ಒರೆಸ್ಕೊಂಡು, ಫಸ್ಟು ನಾನು ಒಣ ಬಟ್ಟೆಲಿ ಒರೆಸ್ಕೊಂಡು ಆಮೇಲೆ ಒದ್ದೆ ಬಟ್ಟೆಲಿ ಈ ಥರ ಒರೆಸ್ಕೊಳ್ತೀನಿ. ಕ್ಲೀನ್ ಮಾಡಿದಷ್ಟು ಮನೆ ಅಂದರೆ ಅವನಿಗೆ ಆಟ ಆಡಲಿಕ್ಕೆ ಸರಿಯಾಗುತ್ತೆ. ಮತ್ತು ಮನೆ ಕ್ಲೀನ್ ಇಲ್ಲ ಅಂದರೆ ನನಗೂ ಇರೋಕ್ಕಾಗಲ್ಲ. ಆಲ್ಮೋಸ್ಟ್ ನಾನು ಜಾಸ್ತಿ ಮನೆ ಕ್ಲೀನ್ ಮಾಡ್ತಾನೇ ಇರ್ತೀನಿ. ನಾನಂತೂ ಮನೆ ಕ್ಲೀನ್ ಮಾಡ್ತಾನೇ ಇರ್ತೀನಿ. ನನಗಂತೂ ಮನೆ ಕ್ಲೀನ್ ಮಾಡಲಿಕ್ಕೇನು ಬೇಜಾರಾಗಲ್ಲ. ಬಟ್ ನನ್ನ ಮಗ ಇರೋದ್ರಿಂದ ಇನ್ನೂ ಜಾಸ್ತಿನೇ ಮಾಡಬೇಕು. ಯಾಕಂದರೆ ಧೂಳು ಅದು ಇದು ಇರುತ್ತೆ, ಹುಳ ಗಿಳ ಸೇರ್ಕೊಂಡಿರ್ತವೆ. ಅವಾಗವಾಗ ನೋಡಿ ಕ್ಲೀನ್ ಮಾಡ್ತಾನೇ ಇರಬೇಕು. ಮತ್ತು ನಾನು ಸ್ವಲ್ಪ ನನಗೆ ಮನೆ ಕ್ಲೀನ್ ಇಲ್ಲ ಅಂದರೆ ನನಗಿರೋಕ್ಕೆ ಅಂತೂ ಸಾಧ್ಯನೇ ಇಲ್ಲ, ನಾನಿರೋದು ಇಲ್ಲ. ಹಂಗಾಗಿ ನಾನು ಮನೆ ಸ್ವಲ್ಪ ಜಾಸ್ತಿ ಕ್ಲೀನ್ ಮಾಡ್ತಾ ಇರ್ತೀನಿ. ಅಷ್ಟರಲ್ಲಿ ವಾಷಿಂಗ್ ಮಿಷಿನಿಗೆ ಸೋಫಾ ಕವರ್ ಅವೆಲ್ಲ ಹಾಕಿದ್ದೆ, ಅದು ವಾಶ್ ಆಗಿದೆ. ಎಲ್ಲ ತಕ್ಕೊಂಡು ಹೋಗಿ ಒಣಗಿಸ್ಬರ್ಬೇಕು. ಅಷ್ಟರಲ್ಲಿ ನನ್ನ ಮಗ ನೋಡಿ ಇಲ್ಲಿ ಪರ್ಕೆ ತಗೊಂಡು ನಾನು ಕಸ ಗುಡಿಸ್ತೀನಿ. ನಾನು ಹೆಲ್ಪ್ ಮಾಡ್ತೀನಮ್ಮ ನಿನಗೆ, ನಾನು ಇದು ಮಾಡ್ತೀನಮ್ಮ ಅಂತ ಕಿತಾಪತಿ ಮಾಡ್ತಿರ್ತಾನೆ. ವಾಷಿಂಗ್ ಮಿಷಿನ್ ಯಾಕೋ ಸ್ವಲ್ಪ ಸೌಂಡ್ ಬರ್ತಾಯಿತ್ತು, ಅದೇನಾದರೂ ಕೊಳೆ ತುಂಬ್ಕೊಂಡಿರ್ಬೋದು ಅಂತ ನಾನು ಈ ಥರ ಕ್ಲೀನ್ ಮಾಡ್ಕೊತೀನಿ. ಅದೊಂಚೂರು ಸೌಂಡ್ ಬಂತು ಅಂದರೆ ಗೊತ್ತಾಗ್ಬಿಡುತ್ತೆ ಅದೇನೋ ಆಗಿದೆ ಅಂತ. ಹಾಗಾಗಿ ನಾನು ಇಲ್ಲಿ ವಾಷಿಂಗ್ ಮಿಷಿನ್ನ ಅದು ಸ್ವಲ್ಪ ಗಲೀಜಿರುತ್ತೆ, ಅದು ವಾಶ್ ಆಗಿ ಈ ಥರ ಗಲೀಜು ಬಂದಿರುತ್ತೆ. ಗಲೀಜನ್ನ ತೆಗೆದ್ರೆ ಅಷ್ಟು ಸೌಂಡ್ ಬರಲ್ಲ, ಮತ್ತು ಬಟ್ಟೆನೂ ಕ್ಲೀನಾಗಿ ವಾಶ್ ಆಗುತ್ತೆ. ತಿಂಗಳಿಗೊಂದು ಸರಿ ಅದು ಡ್ರಮ್ ಕ್ಲೀನರ್ ಅಂತ ಬರುತ್ತೆ. ಆ ಡ್ರಮ್ ಕ್ಲೀನರ್ ಹಾಕಿದ್ರೆ ಅಷ್ಟು ಕೊಳೆ ಕುತ್ಕೊಳ್ಳಲ್ಲ ವಾಷಿಂಗ್ ಮಿಷಿನ್ ಒಳಗಡೆ. ಇವಾಗ ನಾನು ದಿವಾನ್ ಕಟ್ಟು, ಬೆಡ್ಶೀಟು ಅದು ಇದು ಇತ್ತು, ಅದನ್ನೆಲ್ಲ ಹಾಕಿ ನಾನು ಫಸ್ಟೇ ಹೇಳಿದ್ದೆ, ನಾನು ಫಸ್ಟ್ ಹ್ಯಾಂಡ್ರಲ್ಲಿ ವಾಶ್ ಮಾಡಿ ಆಮೇಲೆ ಇದಕ್ಕೆ ವಾಷಿಂಗ್ ಮಿಷಿನಿಗೆ ಹಾಕ್ತೀನಿ ಅಂತ ಹೇಳಿದ್ದೆ. ಅಷ್ಟರಲ್ಲಿ ಟೈಮು ಆಗಿತ್ತು. ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕೆ ಬರ್ತಾರೆ, ಅವರಿಗೂ ಅಡುಗೆಗೆ ರೆಡಿ ಮಾಡಬೇಕು ಅಂತ. ಸಾಂಬಾರಿತ್ತು, ಸೊಪ್ಪಿನ ಸಾರು ಮಾಡಿದ್ದಿತ್ತು. ಸೊಪ್ಪಿನ ಸಾರಿಗೆ ನಾನು ಅನ್ನ ಮಾಡಿದ್ರೆ ಸರಿ ಆಗುತ್ತೆ. ಹಾಗೆ ಅವ್ರಿಗೆ ಮೊಟ್ಟೆ ಬೇಯಿಸ್ಕೊಟ್ರೆ ತಿಂತಾರೆ ಅಂತ ಅನ್ನಕ್ಕೆಲ್ಲ ಇಟ್ಟು ಮೊಟ್ಟೆ ಬೇಯಿಸಿಟ್ಟಿದ್ದೆ. ಅಷ್ಟರಲ್ಲಿ ನನ್ನ ಮಗ ಕಿತಾಪತಿ ಫ್ರಿಜ್ ಹತ್ರ ಹೋಗಿ ಡೋರ್ ಓಪನ್ ಮಾಡ್ತಾಯಿದ್ದ. ಡೋರ್ ಓಪನ್ ಮಾಡಿ ಕಿತಾಪತಿ ಮಾಡ್ತಿರ್ತಾನೆ. ಅವನಿಗೆ ಸಂಭಾಳ್ಸೋಕ್ಕಂತೂ ಸಾಧ್ಯನೇ ಇಲ್ಲ. ನಾನು ನನ್ನ ಫ್ರೆಂಡಂತೂ ಅವನಿಗೆ ಯಾವಾಗಲೂ ಹಿಡ್ಕೊಂಡೇ ಇರ್ತೀವಿ. ಬೀಳ್ತಾನೆ ಹೇಳ್ತಾನೆ ನೋಡ್ಕೊಳ್ತಾನೆ ಇರ್ತೀವಿ. ಆದ್ರೂ ಒಂದೊಂದು ಸರಿ ಬೀಳ್ತಾನೆ, ಏನೂ ಮಾಡೋಕ್ಕಾಗಲ್ಲ. ಮಕ್ಕಳು ಅಂದಮೇಲೆ ಬೀಳಬೇಕು, ಹೇಳ್ಬೇಕು, ಎಲ್ಲದೂ ಇರುತ್ತೆ. ನಾನು ಸೋಫಾ ಕವರ್ ಏನು ಹಾಕಿದ್ದೆ, ಸೋಫಾ ಕವರನ್ನೆಲ್ಲ ತಗೊಂಡೋಗಿ ಒಣಗಿಸ್ತಾ ಇದ್ದೀನಿ. ಸೋಫಾ ಕವರೆಲ್ಲ ಒಣಸಿದ್ಮೇಲೆ ನನ್ನ ಮಗ ಬಂದು ಅಲ್ಲೂ ಕಿತಾಪತಿ ಮಾಡ್ತಾನೆ. ಅಮ್ಮ ನಾನು ಒಣಸ್ತೀನಿ ಕೊಡಮ್ಮ, ಅಮ್ಮ ನಾನು ಇದು ಮಾಡ್ತೀನಿ ಕೊಡಮ್ಮ ಅಂತ ಕಿತಾಪತಿ ಮಾಡ್ತಾನೆ. ಅವ್ನು ಮಾಡೋದೆಲ್ಲ ಚಂದನೇ, ಆದ್ರೂ ಒಂದೊಂದು ಸಾರಿ ಸಿಟ್ಟು ಬರೆಸ್ತಾನೆ, ಕಿತಾಪತಿ ಮಾಡ್ತಾನೆ, ಹೇಳಿದ ಮಾತು ಕೇಳಲ್ಲ. ನಿಮ್ಮ ಮನೇಲೂ ಇಂಥ ಕಿತಾಪತಿಗಳಿದಾರ, ನಿಮಗೂ ಇದೇ ಥರ ತಲೆ ತಿಂತಾರ ಅಂತ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಯಾವುದೋ ಬಾಟ್ಲು ತೊಗೊಂಬಂದು ಅಮ್ಮ ನೀರು ತುಂಬಿಕೊಡಮ್ಮ, ಅಮ್ಮ ಜ್ಯೂಸ್ ಕೊಡಮ್ಮ, ಅಮ್ಮ ಅದು ಕೊಡಮ್ಮ, ಅಮ್ಮ ಇದು ಕೊಡಮ್ಮ ಅಂತ ಕಿತಾಪತಿ ಮಾಡಿಕೊಂಡು ಅದ್ಯಾವುದೋ ಡಿಶ್ ವಾಷರು ಅಂದರೆ ಅದು ಬ್ರಷ್ ತೊಗೊಬಂದು ಮುಖಕ್ಕೆ ಉಜ್ಕೊಳ್ತಿದ್ದಾನೆ. ಕೆಳಗಡೆ ಬಾಟ್ಲು ಬಿಸಾಕಿ ಮತ್ತೆ ಓಡೋಗಿ ಕಪ್ಪೆ ಥರ ಜಂಪ್ ಮಾಡಿಕೊಂಡು ಮತ್ತೆ ಓಡೋಗಿ ಮತ್ತೆ ತೊಗೊಬರ್ತಾನೆ. ಬೀಳ್ತೀಯಾ ಅಂದ್ರೂ ಮಾತು ಕೇಳಲ್ಲ ಅಂತ ಕಿತಾಪತಿ ನನ್ನ ಮಗ. ಅವನು ತುಂಬಾ ತಲೆ ಹರಟೆ ಮಾಡ್ತಾನೆ. ಅವನಿಗೆ ಏನೂ ಮಾಡೋಕ್ಕಾಗಲ್ಲ. ಅವನು ಒಂದು ಅರ್ಧ ಗಂಟೆ ನನ್ನ ಫ್ರೆಂಡ್ ಮನೆಗೆ ಹೋದ ಅಂದರೆ ನನಗೆ ಬೇಜಾರಾಗುತ್ತೆ. ಅವನಿದ್ದಾಗ ಸಿಟ್ಟು ಬರುತ್ತೆ. ಇಷ್ಟು ಕಿತಾಪತಿ ಮಾಡ್ತೀಯಲ್ಲ, ಹೇಳಿದ ಮಾತು ಕೇಳಲ್ಲ ಅಂತ ಬೈತಾ ಇರ್ತೀನಿ. ಇಲ್ಲಿ ನೋಡಿ, ಕಪ್ಪೆ ಥರ ಜಂಪ್ ಮಾಡ್ಕೊಂಡು ಹೋಗಿ ಬಾಟ್ಲು ತೊಗೊಂಬಂದು ಆ ಗ್ಯಾಪಲ್ಲೇ ಮತ್ತೆ ಕಿತಾಪತಿ ಮಾಡ್ತಾನೆ. ಟ್ಯೂಷನ್ ಇಲ್ಲಿ ನಮ್ಮ ಮನೆ ಮುಂದೆ ಒಂದು ರೂಮ್ ಇದೆ, ಅಲ್ಲಿ ಟ್ಯೂಷನ್ ಹೇಳ್ಕೊಡ್ತಾರೆ ಅಂತ ಹೇಳಿದ್ನಲ್ಲ, ಆ ಮಕ್ಕಳು ಅವನಿಗೆ ಮಾತಾಡಿಸ್ತಾಯಿದ್ರು. ಬಂದು ಬೈದಿದ್ದಕ್ಕೆ ಎಷ್ಟು ತಲೆ ಹರಟೆ ಮಾಡ್ತೀಯ ಅಂತ ಬೈದಿದ್ದಕ್ಕೆ ಸಿಟ್ಟು ಮಾಡ್ಕೊಂಬಂದು ಮತ್ತೆ ಮೊಬೈಲ್ ನೋಡ್ಕೊಂಡು ಮಲ್ಕೊಂಡಿದ್ದ. ಮತ್ತೆ ಆ ಗ್ಯಾಪಲ್ಲಿ ಮತ್ತೆ ಹೊರಗಡೆ ಹೋಗಿ ಸಂದಿಲಿ ನಮ್ಮ ಪರ್ಕೆ ಕಡ್ಡಿ ತೊಗೋಬೇಕು, ನಾನು ಕಡ್ಡಿ ತೊಗೋಬೇಕು ಅಂತ ಓಡೋಗಿದ್ದಾನೆ. ಓಡೋಗಿ ಮತ್ತೆ ಕಡ್ಡಿ ತೊಗೊಂಬಂದು ನನಗೆ ಹೆದರಿಸ್ತಾ ಇದ್ದ. ಇಷ್ಟು ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಅವನು ಯಾವ ಥರ ತರಲೆ ಮಾಡ್ತಾನೆ, ನನ್ನ ಮನೆ ಕ್ಲೀನಿಂಗ್ ಅಂತೂ ಕತೆ ಮುಗ್ದೇ ಹೋಯಿತು. ಅಷ್ಟು ತಲೆ ತಿಂತಾನೆ ಕಿತಾಪತಿ ನನ್ನ ಮಗ. ಈ ವಿಡಿಯೋ ಇಲ್ಲಿ
ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.